ಬಿಗ್ ಬಾಸ್ ಸೀಸನ್ 11ರ ಕೊನೆಯ ಹಂತದಲ್ಲಿರುವಾಗ ನೀವು ಕೊಟ್ಟಂತ ಒಂದು ಅಪ್ಡೇಟ್ ನನ್ನನ್ನು ಸೇರಿ ಬಿಗ್ ಬಾಸ್ ಕನ್ನಡ ನೋಡುವಂತ ಪ್ರತಿಯೊಬ್ಬ ಕೋಟ್ಯಾಂತರ ಅಭಿಮಾನಿಗಳು ಆಡಿಯನ್ಸ್ ಎಲ್ಲರ ಹಾರ್ಟ್ ಬ್ರೇಕ್ ಆಗಿದ್ದಂತೂ ಸತ್ಯ. ಇವತ್ತು ಬಹುಶಃ ಈ ಒಂದು ಖುಷಿ ಅನೌನ್ಸ್ಮೆಂಟ್ ನಾವು ಏನು ಮಾಡಿದೀವಿ ಇದು ಒಂದು ಎಮೋಷನಲ್ ಮೂಮೆಂಟ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಹಾಗಾಗಿ ನನ್ನ ಮೊದಲ ಪ್ರಶ್ನೆ, 11 ಸೀಸನ್ಗಳನ್ನ ಮುಗಿಸಿ 12ನೇ ಸೀಸನ್ ಈ ವರ್ಷ, ಯೂಶುವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ನಿಮ್ದಿರ್ಬೇಕು, ಅಭಿಪ್ರಾಯ ನಿಮ್ದಿರ್ಬೇಕು. ನಾನು ಬಂದು ಕೂತ್ಕೋತೀನಿ, ನಂದೇನಿದೆ. ಎವ್ರಿಥಿಂಗ್ ಇಸ್ ವೆರಿ ಆನೆಸ್ಟ್ಲಿ ಡನ್. ನಾನು ಅವಾಗ ಮಾಡಕ್ಕಾಗಲ್ಲ ಅಂದಿದ್ದು ದೇರ್ ವಾಸ್ ಆನೆಸ್ಟಿ ಟು ಇಟ್. ಯಾಕಂದ್ರೆ ಟ್ವೀಟು ಆಕ್ಚುಲಿ ಒಂದು 2-2.5 ಗಂಟೆಗೆ ಹಾಕಿದೆ. ಸೊ ಬಹುಶಃ ಯಾರು ತುಂಬಾ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ, ಅದನ್ನ ಪ್ರಕಾಶ ತಗೊಂಡಿರ್ಲಿಲ್ಲ. ಮೋಸ್ಟ್ಲಿ ಅವ್ರು ಒನ್ ಆಫ್ ದ ಡೇ ಮೋಸ್ಟ್ಲಿ ನಾನು ಚಕ್ರಿ ಎಲ್ಲ ಕೂತು ಪಾರ್ಟಿ ಮಾಡಿದಾಗ ಹಾಕಿರೋ ಟ್ವೀಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಹಾಗಿರ್ಲಿಲ್ಲ. ಸೊ ದೇರ್ ವಾಸ್ ಅನ್ ಆನೆಸ್ಟಿ ಟು ಇಟ್. I think ವಾಪಸ್ ಬಂದಿದ್ದು has got an equal honesty. We'll speak about it as and when the press meet happens. So I think AVs ನನಗೇನು ಗೊತ್ತಿಲ್ಲ. Actually I just saw it today and that was very overwhelming. And ನಾವು ವಾಪಸ್ ಬರೋದಕ್ಕೆ one of the main prime reasons ಕೂಡ ಪ್ರತಿಯೊಬ್ಬರು ನಮಗೆ ಹೇಳಿದ ರೀತಿ ಇರ್ಬೋದು, ಕರೆದಿದ್ದ ರೀತಿ ಇರ್ಬೋದು, ಬೇಕು ಅಂತ ಹೇಳಿದ ಒಂದು ವಿಧಿ ಇರ್ಬೋದು. So there's a lot of things that happened and yeah, today we are here and I'm very happy. Especially AVs ಎಲ್ಲ ನೋಡಿದಾಗ, ಜನಗಳ ಅಭಿಪ್ರಾಯಗಳನ್ನ ನೋಡಿದಾಗ it's very touching. So I think ಅದು ಬಿಟ್ಟಾಕಿ ಅದು ಆಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೇ ನಾನು ಹಿಂದೆ ಕೂತರಲ್ಲೇ ತುಂಬಾ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು, ಕೇಳಿಸ್ತಾ ಇತ್ತು ನನಗೆ. ಸೊ ಐ ಥಿಂಕ್ ಐ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್. ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದ್ ಸಾಲ ಹೇಳ್ತೀನಿ, ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ. ಹಾಗೆ ಬಿಗ್ ಬಾಸ್ ಸೀಸನ್ 11ರ ಕೊನೆ ಹಂತದಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದ್ರೆ 12 ಏನು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ 1-2-3 ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್. ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲಿ ಒಂದು ಉತ್ತರನೇ ಸಿಗ್ಲಿಲ್ಲ ಕನ್ನಡ ಆಡಿಯನ್ಸಿಗಾಗಿರ್ಬೋದು, ಕೋಟ್ಯಾಂತರ ಅಭಿಮಾನಿಗಳಿಗಾಗಿರ್ಬೋದು. ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ 11 ವರ್ಷ ಅವರ ಮನಸ್ಸಲ್ಲಿ ನೆಲೆಯೂರಿರುವಂತ ರೀತಿ ಅದಕ್ಕೆ ಕಾರಣ. 11 ವರ್ಷ ನೀವು ನಿರೂಪಣೆ ಮಾಡಿರೋದು, ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್, ಮೈಲಿಗಲ್ಲದು. ಈಗ ಸೀಸನ್ 12 ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನುವಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ. ಇದನ್ನ ನೀವು ಹೆಂಗ್ ಡಿಫೈನ್ ಮಾಡ್ತೀರಾ ಸರ್? ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡಿಗರು, ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂಥ ರೀತಿ ಇದೆಯಲ್ಲ, ಅದು ಪದಗಳಿಗೆ ನಿಲ್ಕೋದು ಕಷ್ಟ. ಸೊ ಅದನ್ನ ನೀವು ಹೆಂಗ್ ಡಿಫೈನ್ ಮಾಡ್ಬೋದು ಅಂತ. ಸೀಸನ್ ಎಂಡ್ ಅಲ್ಲಿ ನಿಮಗೆ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರಿ. ನಾನು ಸೀಸನ್ ಬಿಗಿನಿಂಗ್ ಅಲ್ಲೇ ಕೊಟ್ಟಿದ್ದೆ. ನಾನು ಸೀಸನ್ ಎಂಡ್ ಅಲ್ಲಿ ರೀಕನ್ಫರ್ಮ್ ಮಾಡಿದೆ. ಅಂದ್ರೆ ಅದು ಯಾವ್ದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ, ಕರೆಕ್ಟ್ ಆಗಿ ಮಾಡಿದ್ದು ಅಂತ. ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒನ್. ಸೊ ಅದ್ರ ಅಲ್ಲೇ ಇತ್ತು ಆಕ್ಚುಲಿ. ಬಟ್ ಐ ಗೆಸ್ ನಾವು ಒನ್ ಸೀಸನ್ 12 ಇಸ್ ಹ್ಯಾಪನಿಂಗ್. ಬಹುಶಃ ಹೋಗಿರೋ ರೀತಿ, ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನ ನಡೆಸ್ಕೊಡ್ತಾ ಇರೋ ರೀತಿ, ಅದು ಬೆಳೀತಾ ಇರೋ ರೀತಿ, this is more exciting to the present contestants as well as the viewers ಅಂತ ಅನ್ಕೋತೀನಿ ನಮ್ಮೆಲ್ಲರಿಗಿನ್ನ. See, we didn't come back. I think Colors, Agri, Viacom, Endemol, now we didn't collaborate because it is exciting to us. It is exciting to the audiences. So ಅವರು ಅದನ್ನ ನೋಡ್ತಾ ಇರೋ ರೀತಿ. So ಬಹುಶಃ this adds on the way it has grown over the last, at least over the last 2 to 3 years. I think the growth has been really big, huge, and bigger leaps. The other small leaps are like graphically. So I think that way the contestants will be very happy. And ನನಗೆ ಗೊತ್ತಿರೋ ಹಾಗೆ ವೀಕ್ಷಕರಂತೂ ನಾನು ನೋಡ್ದಂಗಮ್ಮ ಇದು ಒಂದು ತುಂಬಾ ದೊಡ್ಡಕ್ಕೆ ಯಾವುದೋ ಕಂಪೇರ್ ಅಂತ ಅನ್ಕೊಳಕ್ ಹೋಗ್ಬೇಡಿ. ಬಟ್ ಒಂದು ಯಾವುದೋ ತುಂಬಾ ಒಂದು IPL ರೇಂಜಿಗೆ ನೋಡ್ತಾರೆ ಬಿಗ್ ಬಾಸ್ನ. 3 ತಿಂಗಳು ಯಾವುದಕ್ಕೂ ತಲೆ ಹಾಕಲ್ಲ, ಆ ಥರ ನೋಡ್ತಾರೆ ಅಂದಾಗ ಐ ಥಿಂಕ್ ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು ಮೇಕ್ ಇಟ್ ಅ ಬೆಟರ್ ಪ್ರೋಗ್ರಾಮ್ ಆ್ಯಂಡ್ ಬಿಗರ್, ಮಚ್ ಬಿಗರ್ ಟು ಎವ್ರಿಬಡಿ. ಇವಾಗ ಅಲ್ಲಿ ನೀವು AVL ನೋಡಿದ್ರೆ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸು ಅವ್ರ ಎಕ್ಸ್ಪೀರಿಯನ್ಸಸ್ನ ನಾನಾ ರೀತಿಯಲ್ಲಿ ಹೇಳ್ಕೊಂಡ್ರು. ಅವ್ರಿಗೆ ಹೇಗೆ ವೈಯಕ್ತಿಕವಾಗಿ ಹೆಲ್ಪ್ ಆಗಿದೆ. ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ತುಂಬಾ ಜನಕ್ಕೆ ಒಂದು ಕೆರಿಯರ್ ರೂಪಿಸ್ಕೊಟ್ಟಿದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಕೆರಿಯರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದೆ. ಅವರ ಪರ್ಸನಾಲಿಟಿನ ಇಂಡಸ್ಟ್ರಿಗೆ, ಜನಗಳಿಗೆ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದೆ.
ನೀವು ಒಬ್ರು ವ್ಯಕ್ತಿ, ನಿಮ್ಮಲ್ಲಿ ಒಂದು ವ್ಯಕ್ತಿತ್ವ ಅದೇ ಕಲೆ ಅನ್ನೋದು ಬಿಟ್ಟು ಅನ್ನೋದನ್ನು ಕೂಡ ಹೊರತುಪಡಿಸಿ ಅದೆಲ್ಲ ಹೊರತುಪಡಿಸಿ ಹೇಳ್ಕೊಡುತ್ತೆ. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಅಂಡ್ ಇಟ್ಸ್ ಕಮಿಂಗ್ ಬ್ಯಾಕ್ ಇನ್ ಅ ಬಿಗ್ಗರ್ ವೇ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಎಸ್ ಸರ್, ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ. ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ, ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ, ಕಿಚ್ಚ ಸುದೀಪ್ ಸರ್. ಹಾಗಾಗಿ ಆದ್ರೂ ಪ್ರತಿ ಸೀಸನ್ ಶುರುವಾದಾಗ್ಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಂದಾನು. ಈ ಸೀಸನ್ 12 ಅಂದ ತಕ್ಷಣ, ಬಿಕಾಸ್ ಲಾಸ್ಟ್ 2 ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು, ಓಕೆ, ಲಾಸ್ಟ್ 2 ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂತ ಸೂಪರ್ ಡೂಪರ್ ಹಿಟ್ ಸೀಸನ್ಸ್. ಹಾಗಾಗಿ ಆಬ್ವಿಯಸ್ಲಿ ಸೀಸನ್ 12 ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಹೊಸ ಚೈತನ್ಯ, ಹೊಸ ಹುರುಪು ನಿಮ್ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ? ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ, ಮಾಡಿಲ್ಲಾದ್ರೂ ಹಾಗೆ ಇರೋದು, ಮಾಡಿದ್ರು ಹಾಗೆ ಇರುತ್ತೆ. ದಟ್ ಇಸ್ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ, ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್. ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್. ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ, ನಾವು ಅಡುಗೆ ಮಾಡ್ಕೊಂಡು ಕೂತ್ರೆ ಅದೇ ಹುಮ್ಮಸ್ಸನ್ನು ಮಾಡ್ತಾ ಇರ್ತೀವಿ ನಾವು. ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್. ಸಿ, ಇನ್ಫ್ಯಾಕ್ಟ್ ನಾನು ಒಂದು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ನಾನು ಟ್ವೀಟ್ ಮಾಡಿದಾಗ ಇಟ್ ವಾಸ್ ನಾಟ್ ಅ ಥ್ರೆಟ್, ಇಟ್ ವಾಸ್ ನಾಟ್ ಅ ವಾರ್ನಿಂಗ್, ಇಟ್ ವಾಸ್ ಅನ್ ಎಕ್ಸ್ಪ್ರೆಷನ್ and an opinion that I wanted to share with the world, right? ಹಾಗಿರ್ಬೇಕಾದ್ರೆ ನೀವು ಹೇಳ್ತೀರಿ AVL ನೋಡಿದ ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ. ಓಕೆ, ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು, ಬೈ ಸೇಯಿಂಗ್ ದಟ್ ಅಗೇನ್ ಅಂಡ್ ಅಗೇನ್, ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್. ದಟ್ ಇಸ್ ನಾಟ್ ದ ಪಾಯಿಂಟ್. ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು. ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ. ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ. ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವ್ರಿಗೆ ಫೋನ್ ಮಾಡಿ ಹಿಂಗ್ ಮಾಡಬೇಡ ಹಂಗ್ ಮಾಡು ಅಂತ ಹೇಳಿರ್ತಾ ಇದ್ವಿ. ವಿ ಡೋಂಟ್ ನೋ, ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಆನ್. ನೋ, ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಇವಾಗ 11 ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕಂದ್ರೆ ಅದು ಇನ್ನೂ ಬೆಳೀತಾ ಇರಲಿ, ಆಗ್ತಾ ಇರಲಿ, ಯಾರೋ ಒಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ. ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ. ಕರೆಕ್ಟ್. ಹಾಗಿರ್ಬೇಕಾದ್ರೆ ನಾವು ಇಲ್ಲ ಅಂದ್ರೆ ಸಿನಿಮಾದಲ್ಲೂ ನಾವು ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡಲ್ಲ. ಅಯ್ಯೋ ಇನ್ನೊಬ್ರಿಗೆ ಹೋಗ್ಬಿಡುತ್ತೆ ಅಂತ, ಹೋಗ್ಲಿ, ತಪ್ಪೇನಿಲ್ಲ ಅದರಲ್ಲಿ. ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ and be confident about what we are, irrelevant to what we're doing. That's all. Okay, sir.